55,000 ಅಂತ ನೋಡಿ. ಇದು ಕ್ಯಾಮ್ರಾಗಲ್ಲ, ಬರೀ ಗಿಂಬಲ್ಗೆನೆ. ಅಬ್ಸರ್ವ್ ಮಾಡಿರ್ತಾರೆ, ಡಿವೈಡ್ ಆಗೋಗಿರುತ್ತೆ. ಕೆಲವು ಬೆಂಗಳೂರಲ್ಲಿ ಏನಾದ್ರು ರೋಡ್ ಇಟ್ಬಿಟ್ಟಿದ್ರೆ. ಹೋಪ್ ಯು ಆರ್ ಡೂಯಿಂಗ್ ಗುಡ್. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ನಾವಿವತ್ತು ಹೋಗ್ತಿರೋದು ಪ್ರೀಮಿಯರ್ ಪದ್ಮಿನಿ ಅಂತ ಕಾರ್ ಇದೆ ಆ್ಯಂಡ್ ಆಂಟಿಕ್ ಕಲೆಕ್ಷನ್ಸ್ ತುಂಬ ಕಾರ್ಗಳಿದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಹೋಗೋಣ ಬನ್ನಿ. ಪದ್ಮಿನಿ ಕಾರ್ ಅಂತ ನೀವು ಕೇಳಿರ್ತೀರ, ಆ ಕಾರ್ನ ನಾವಿವತ್ತು ವಿಡಿಯೋ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಸೊ ಹೇಗಿದೆ ನೋಡಿ. ಆ್ಯಂಡ್ ಈ ಕಾರ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟಿಗೆ ಇದನ್ನ ಹೀಟ್ ಮಾಡ್ತಾರೆ. ಎಲ್ಲಿ ಮಾಡ್ತೀರಾ ಭಯ್ಯ ಸ್ಟಾರ್ಟ್? ಹೀಟ್ ಮಾಡುವಾಗ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹೀಟ್ ಮಾಡಬೇಕಾ? ಏನಂಗೆ ರಿಚ್ ಆಗಿರುತ್ತಲ್ಲ, ಡೀಸೆಲ್ ಅಲ್ವಾ, ಅದಕ್ಕೋಸ್ಕರ. ಓ ಈ ತರ ನಿಲ್ಸಿದ್ರೆ ತುಂಬಾ ದಿನದಿಂದ ನಿಲ್ಸಿದ್ರೆ ಅದಕ್ಕೆ ಪವರ್ ಸಪ್ಲೈ ಆಗ್ಬೇಕಲ್ಲ. ಹೀಟ್ ಮಾಡೋದ್ರಿಂದ ಪವರ್ ಸಪ್ಲೈ ಆಗುತ್ತೆ ಈಸಿಯಾಗಿ. ಓಕೆ, ಗಾಡಿ ಈಸಿಯಾಗಿ ರನ್ ಆಗುತ್ತೆ. ಓಕೆ, ಈ ತರ ಈ ಹಳೆ ಗಾಡಿಗಳೆಲ್ಲ ವರ್ಕ್ ಆಗುತ್ತೆ. ನೋಡಿ 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 ಯಾವ ತರ ಸ್ಟಾರ್ಟ್ ಆಗ್ತಿದೆ. ಎಲ್ಲಿದ್ರಿ ಸ್ಟಾರ್ಟಿಂಗ್ ಬಟನ್? ಆ ಕಡೆನಾ? ಇಲ್ಲಿ. ಓಕೆ, ಆ ಕಡೆ ಬರ್ಬೇಕು ನಾವು. ಓಕೆ, ಒಂದೊಂದು ಕಡೆ ಒಂದೊಂದು ಥರ ಮಾಡಿಬಿಟ್ಟವ್ರೆ. ಇಲ್ಲಿದೆ ನೋಡಿ, ಇದೆ. ಬರ್ತಾ ಇಲ್ಲ 3 ದಿನ ಆಗೈತೆ ಸ್ಟಾರ್ಟ್ ಮಾಡಿ. 3 ದಿನ ಆಗೈತೆ. 3-4 ದಿನ ಆಗೈತೆ. ನೋಡ್ರಿ ಯಾವ ಥರ ಕಾಣುತ್ತೆ. ಬರ್ತಾ ಇಲ್ಲ. ಸೊ ನಮ್ಮ ರಾಕಿ ಏನೇ ಬಂದ್ಬಿಟ್ರು, ಸ್ಟಾರ್ಟ್ ಮಾಡೋಕ್ಕೆ ಓನರೇ ಬಂದ್ಬಿಟ್ರು. ಫೈನಲಿ ಸ್ಟಾರ್ಟ್ ಆಗೇ ಹಾಕೋ. ಈಗಿನ ಗಾಡಿಗಳೆಲ್ಲ ನಿಮ್ಗೆ ಹೊಗೆ ಬರಲ್ಲ ಅಲ್ವಾ? ಇದು ನೋಡಿ ಹೊಗೆ ಯಾವ ತರ ಬರ್ತಾ ಇದೆ. ಕ್ರೇಜಿ ಅಲ್ಲ, ಆಂಟಿಕ್ ಆಗಿದೆ ಫುಲ್. ನಾವು ಏನ್ ಇವಾಗಿನ ಮಾಡರ್ನ್ ಕಾರ್ಸ್ ನೋಡ್ತೀವಲ್ಲ, ಸೊ ಆ ತರ ಎಲ್ಲ ನೋಡಿ. ಡೋರ್ ಯಾವ ತರ ಇದೆ, ಲಾಕ್ ಈ ತರ ಇದು ಡೋರ್ ಓಪನ್ ಮಾಡೋದೆಲ್ಲ ಈ ತರ ನಾವು ಈಸಿಯಾಗಿ ಓಪನ್ ಮಾಡ್ತೀವಿ, ಇಲ್ಲ ಈ ತರ ಓಪನ್ ಮಾಡೋದಿರುತ್ತೆ. ಸೊ ಇದಕ್ಕೆ ನೋಡಿ ಈ ತರ ಮನೆ ಚಿಲ್ಕ ತರ ಇದೆ ಇದು. ಸೊ ನಮ್ಮ ಗಾಡಿನ ಇಲ್ಲೇ ಪಾರ್ಕ್ ಮಾಡ್ಬಿಟ್ಟಿದೀವಿ. ಈ ತರ ಡಿವೈಡ್ ಆಗಿಲ್ಲ, ಕಂಪ್ಲೀಟ್ ಫುಲ್ ಸೀಟ್ ಇದೆ. ಇದು 4 ಜನ ಆರಾಮಾಗಿ ಕೂತ್ಕೋಬಹುದು, ಡಿವೈಡ್ ಆಗಿಲ್ಲ ಸೀಟ್. ನೋಡ್ರಿ ಮೈಸೂರು ಸಿಟಿ ನೋಡ್ತಾ ಇದೀರಾ ನೀವು ಇವಾಗ. ಬ್ರೋ ನಿಮ್ಮ ಹೆಸರು? ಸುದೀಪ್ ಅಂತ ಬ್ರೋ. ನೋಡ್ರಿ ಸುದೀಪ್ ಅಂತ. ಇವರು ಕೂಡ ಆಂಟಿಕ್ ಕಾರ್ಸ್ ಗಳನ್ನೆಲ್ಲ ಇಟ್ಟಿದ್ದಾರೆ ಅಂಡ್ ಒಳ್ಳೊಳ್ಳೆ ಕಲೆಕ್ಷನ್ ಕೂಡ ಮಾಡಿದ್ದಾರೆ. ಬೇರೆ ಬೇರೆ ಊರುಗಳಲ್ಲಿ ಅಷ್ಟಿಲ್ಲ ನಾನು ನೋಡ್ದಂಗೂನು. ಸೊ ಇದರಲ್ಲೇನೆ ಡಬಲ್ ರೋಡ್ ಮಾಡ್ಬಿಡ್ತಾ ಇದ್ರು. ಬೆಂಗಳೂರಲ್ಲಿ ಏನಾದ್ರು ರೋಡ್ ಇದ್ಬಿಟ್ಟಿದ್ರೆ ಇದರಲ್ಲೇ ಡಿವೈಡರ್ ಹಾಕ್ಬಿಟ್ಟು ಡಬಲ್ ರೋಡ್ ಮಾಡ್ಬಿಡೋರು. ಇದು ಆಕ್ಚುಲಿ ಚೆನ್ನಾಗಿರೋದು. ಮೈಸೂರಲ್ಲಿ 2 ರೋಡ್ ಸೇರಿ 1 ಮಾಡವ್ರೆ ನೋಡ್ರಿ. ರಾಜ ಬೀದಿ ಅಂತ ಅದಕ್ಕೆ ಕರಿಯೋದು ನೋಡಿ ಅಲ್ವಾ? ಎಷ್ಟು ಮೈಲೇಜ್ ಬರುತ್ತೆ ಬ್ರೋ ಇದೆಲ್ಲ? 20. ಹೌದಾ? 1 ಲೀಟ್ರಿಗೆ ಡೀಸೆಲ್ 1 ಲೀಟ್ರಿಗೆ ಬರೀ ಮೈಲೇಜ್ ಕೊಡೋದು 20 ಕಿಲೋಮೀಟರ್ ಮಾತ್ರ. ಇದು ನೋಡ್ರಿ ಇದು ಯಾವ ತರ ಇದೆ ನೋಡ್ರಿ. ಇಲ್ಲೆಲ್ಲ ಇದೆಲ್ಲ ಏನಿದು? ರೇಡಿಯೋ AC. ಆವಾಗ AC ಇತ್ತ ಬ್ರೋ? ಇವಾಗ ಹಾಕ್ಸಿರೋದು ಇದು? ಇಲ್ಲ, ಇರೋದು ಎಕ್ಸ್ಟ್ರಾ ಹಾಕ್ಸಿರೋದಲ್ವಾ? ನೋಡ್ರಿ ನೋಡ್ರಿ ಯಾವ ತರ ಐತೆ ಬ್ರೋ. ಇದೆಲ್ಲ ವೈಫೈ ಎಲ್ಲ ವರ್ಕ್ ಆಗುತ್ತಾ? ಆನ್ ಮಾಡಿ ನೋಡ್ರಿ ವೈಫರ್ ಎಲ್ಲ ಹೆಂಗ್ ವರ್ಕ್ ಆಗುತ್ತೆ. ಅವಾಗಿನ ಆಟೋಗಳಲ್ಲಿ ನೀವು ಈ ತರ ನೋಡ್ತೀರ ನೋಡಿ, ಚಿಕ್ಕದು ಈ ತರ ಇದ್ರಲ್ಲ ಇದೆ. ನಾನು ಅವಾಗ್ಲೇನೆ ನಿಮ್ಗೆ ಹೇಳ್ದಂಗೆ ಸೀಟ್ ಎಲ್ಲ ನಿಮ್ಗೆ ಫುಲ್ ಅಟ್ಯಾಚ್ ಆಗ್ಬಿಟ್ಟೈತೆ. ಇವಾಗಿನ ಸೀಟ್ಗಳು ನೀವು ಅಬ್ಸರ್ವ್ ಮಾಡಿರ್ತೀರ, ಡಿವೈಡ್ ಆಗೋಗಿರುತ್ತೆ ಕೆಲವೊಂದು ಕಾರ್ಗಳಲ್ಲಿ. ಸೊ ಇಲ್ಲಿ ನಿಮ್ಗೆ ಫುಲ್ ಆರಾಮ್ ಸೀಟ್ ಇರುತ್ತೆ. ಒಂದ್ ಎಂಡಲ್ಲಿ ಒಬ್ರು ಕೂತ್ಕೊಂಡ್ರು ಆರಾಮಾಗಿ 4 ಜನ ಕೂತ್ಕೋಬಹುದು. ಚಿಕ್ಕ ತೆಳ್ಳಗಳವರು ಮೀಡಿಯಂ ಸೈಜ್ ಇದ್ರು ಕೂಡ 3 ಜನಕ್ಕೆ ಆರಾಮಾಗಿ ಕೂತ್ಕೋಬಹುದು. ಸೊ ಆ ತರ ಕಂಫರ್ಟಬಲ್ ಆಗಿದೆ. ಅಂಡ್ ನಾನು ಅವಾಗ್ಲೇನೆ ಹೇಳ್ದಂಗೆ ನಿಮ್ಗೆ ಇದು ಡೋರ್ಸ್ ಎಲ್ಲ ನಿಮ್ಗೆ ಈ ತರ ಮನೆ ಚಿಲ್ಕ ಕಿಟಕಿಗಳೆಲ್ಲ ಇರುತ್ತಲ್ಲ, ಆ ತರ ಇದೆ ನೋಡಿ ಇದು. ಅಂಡ್ ಇವಾಗಿನ ಆಲ್ಟೋ ಕಾರ್ಗಳಲ್ಲೆಲ್ಲ ಬರುತ್ತಲ್ಲ, ತಿರುಗಿಸಿ ನಾವು ವಿಂಡೋನ ಮೇಲೆ ವೈಪ್ ಮಾಡ್ತೀವಲ್ಲ, ಸೊ ಆ ತರ ಇದರಲ್ಲೂ ಇದೆ ನೋಡಿ. 2 ಪವರ್ 2 ನಾರ್ಮಲ್. ಇಲ್ಲಿ ಗ್ಲಾಸ್ ತೋರಿಸಿ. ಓಕೆ,
ಈ ಕಡೆನೂ ಇದೆ. ಆ ಕಡೆ ಇರೋದು ಸ್ವಲ್ಪ ಸ್ಟ್ರಕ್ ಆಗಿದೆ. ಹಾರ ನೋಡಿ ಯಾವ ತರ ಬರ್ತಾ ಇದೆ. ಈ ತರ ಓಪನ್ ಆಗುತ್ತೆ ನೋಡಿ. ನೀವು ಆರಾಮಾಗಿ, ನಾನು ಅಷ್ಟೊಂದು ಹೈಟ್ ಇಲ್ಲ, ನಾನು ಹೈಟ್ ಇಲ್ಲ ಅಂದ್ರೂ ಕೂಡ ಇದು ಈ ರೇಂಜಿಗೆ ಬರುತ್ತೆ. ಆ್ಯಂಡ್ ಫೋಟೋಶೂಟ್ಗೆಲ್ಲ ಇದು ಸಿಕ್ಕಾಬಿಟ್ಟೆ ವರ್ಕ್ ಆಗುತ್ತೆ. ಆ್ಯಂಡ್ ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದಾರೆ ನೋಡಿ, ಚೇತಕ್ಕೊಂದಿದೆ, ಈ ಚೇತಕ್ಕೊಂದಿದೆ, ಕ್ಯಾಮ್ರಾ ಇದೆ ನೋಡಿ ವೀಕ್ಷಿಸಿ. ಅಣ್ಣ ಗಿಂಬಲ್ ಇದು ನೋಡಿ. ನಾವೆಲ್ಲ ಬ್ಲಾಗ್ ಮಾಡೋಕ್ಕೆ ಡೈರೆಕ್ಟಾಗಿ ಫೋನ್ ಹಿಡ್ಕೊಂಡು ಯೂಸ್ ಮಾಡ್ತೀವಿ. ಇದು ಗಿಂಬಲ್ ಇದೆ ನೋಡಿ, DJ ಇದು. ಯಾರು ನಿಮ್ದ ಇದು? ಎಷ್ಟು ಇದು? 55,000 ಅಂತ ನೋಡಿ. ಇದು ಕ್ಯಾಮ್ರಾಗಲ್ಲ, ಬರೀ ಗಿಂಬಲ್ಗೆನೆ. ಇದು ಹೆಂಗ್ ಸ್ಟೆಬಿಲಿಟಿ ಬರುತ್ತೆ ಬ್ರೋ? ನಮ್ಮ ಮೂಮೆಂಟ್ ಅಲ್ಲಿ ನಾವು ಯಾವ ತರ ಹೋಲ್ಡ್ ಮಾಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕ್ಯಾಮ್ರಾನ ಈಗ ನಾವು ಒಂದು ಹ್ಯಾಂಡ್ ಶೇಕ್ ಆದ್ರೆ ಸ್ವಲ್ಪ ಹಿಂಗ್ ಶೇಕ್ ಆಗ್ತಾ ಇರುತ್ತೆ. ಸೊ ಇದು ಅದನ್ನೆಲ್ಲ ಸ್ಟೇಬಲ್ ಮಾಡುತ್ತೆ. ಓಕೆ, ನೀವು ಸ್ಮೂತ್ ಟ್ರಾನ್ಸಾಕ್ಷನ್ ನೋಡ್ತಿರ್ತೀರಲ್ಲ, ತಗೊಳಕ್ಕೆ ಈಸಿ ಆಗುತ್ತೆ. ಈಗ ಒಂದು ಟ್ರ್ಯಾಕ್ ಮಾಡಕ್ ಆಗಿರ್ಬೋದು, ಹ್ಯಾಂಡ್ ಮೂವ್ಮೆಂಟ್ ನೀಟಾಗಿ ಪರ್ಫೆಕ್ಟ್ ಆಗಿ ಬರಲ್ವಲ್ಲ, ಸೊ ಇದರಲ್ಲಿ ಕರೆಕ್ಟ್ ಬರುತ್ತೆ. ಓಕೆ ನೋಡಿ ವೀಕ್ಷಕರೇ, ಸರ್ ಎಷ್ಟು ವರ್ಷದಿಂದ ಯೂಸ್ ಮಾಡ್ತಿದ್ದೀರಾ ಅಣ್ಣ? ನಾನು 3 years ಆಯ್ತು. 3 years ಇಂದ ಯೂಸ್ ಮಾಡ್ತಾವ್ರು ನೋಡಿ. ಏನ್ ಕ್ಯಾಮ್ರಾ ಇದು? ಇದು ಸೋನಿ M4. ಎಷ್ಟಿದು? ಸೋನಿ M4 ಒಂದು 210 ಇದೆ ಬಾಡಿ. 2,10,000 ರೂಪಾಯಿ ಅಂತ ನೋಡಿ. 210 ಇದೆ. ಇದು ಒಂದು 90 ತನಕ ಇದೆ. ಇದನ್ನ ಲೆನ್ಸ್ ಇದು 90,000 ಲೆನ್ಸ್ 90,000 ಅಂತ ನೋಡಿ ವೀಕ್ಷಕರೇ. ಫೋಟೋಗ್ರಾಫರ್ದು ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಇರುತ್ತೆ. ನೀವು ಜಸ್ಟ್ ಈಸಿಯಾಗಿ ಶೂಟ್ ಮಾಡ್ತಿದ್ದೀರಾ, ಸೊ ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾವ್ರು ನೋಡಿ. ಏನಕ್ಕೆ ಅಂತಂದ್ರೆ ಇಲ್ಲಿ ರೋಡ್ಸ್ ವೈಡ್ಸ್ ಇರುತ್ತೆ. ಅಂಡ್ ಬಿಲ್ಡಿಂಗ್ ನೀವು ಅಬ್ಸರ್ವ್ ಮಾಡ್ತಿದಾರ ಬ್ರೋ. ಏನ್ ಬಿಲ್ಡಿಂಗ್ ಅದು? DC ಆಫೀಸ್ದು. DC ಆಫೀಸ್ ಬಿಲ್ಡಿಂಗ್. ಅಂಡ್ ಅದ್ರ ಪಕ್ಕದಲ್ಲಿ ಈ ತರ ಲಾಂಗ್ ರೋಡ್ಸ್ ಇರುತ್ತಲ್ಲ, ಸೊ ಆ ಲಾಂಗ್ ರೋಡ್ಸ್ ಅಲ್ಲಿ ಈ ತರ ಶೂಟ್ ಮಾಡ್ತಿರ್ತಾರೆ ನೋಡಿ. ಇದು ಪ್ರೀಮಿಯರ್ ಪದ್ಮಿನಿ ಕಾರು, ಸೊ ಅದರಲ್ಲಿ ಶೂಟ್ ಮಾಡ್ತಾರೆ ನೋಡಿ. ಓಕೆ, ಒಂದು ಮದುವೆ ಪ್ರೀ ವೆಡ್ಡಿಂಗ್ ಶೂಟಲ್ಲಿ ಕ್ಯಾಮ್ರಾಮನ್ಸ್ಗಳ ಕ್ಯಾಮ್ರಾ 2.5 ಲಕ್ಷ 3 ಲಕ್ಷ. ಆ್ಯಂಡ್ ಆ ಗಿಂಬಲ್ಗೆನೆ ನೀವು 50,000 ಅಂತ ಕೇಳಿದ್ರಿ. ಸೊ ಈ ಥರ ಎಲ್ಲ ಅವ್ರದ್ದು ಇನ್ವೆಸ್ಟ್ಮೆಂಟ್ ಇರುತ್ತೆ ನೋಡಿ. ಯೆಲ್ಲೋ ರೆಡ್, ನೀವು ಕರ್ನಾಟಕ ಫ್ಲಾಗೇ ನಾವು ನೋಡ್ತೀವಲ್ಲ ಯೆಲ್ಲೋ ರೆಡ್, ಸೊ ಆ ಥರ ಕಾಂಬಿನೇಷನಲ್ಲಿ ನಾವು ನಾರ್ಮಲ್ ಬೈಕ್ ಓಡಿಸ್ದಂಗೆ ಎಲ್ಲವೆಲ್ಲ ಒಂದು ಕಡೆ ವೇಟ್ ಜಾಸ್ತಿ ಬರುತ್ತಿದ್ದು, ಸೊ ಇನ್ನೊಂದು ಕಡೆ ವೇಟ್ ಬ್ಯಾಲೆನ್ಸ್ ಇರೋದಿಲ್ಲ, ಒಂದು ಕಡೆ ಜಾಸ್ತಿ ಬಂದ್ಬಿಡುತ್ತೆ. ಸೊ ಫಸ್ಟ್ ಟೈಮ್ ಓಡಿಸೋರಿಗೆ ಒಂಥರ ನಾರ್ಮಲ್ ಬೈಕ್ ಓಡಿಸ್ದಂಗೆ ಇರಲ್ಲ, ಇದು ಯಾವುದು ಅಬ್ನಾರ್ಮಲ್ ಬೈಕ್ ಅನಿಸ್ಬಿಡುತ್ತೆ. ಬಟ್ ಒಂದು ಒಳ್ಳೆ ಫೀಲ್ ಇರುತ್ತೆ ನೀವು ಓಡಿಸಿದ್ರೆ, ಆ್ಯಂಟಿಕ್ ಫೀಲ್. ಸೊ ಅವಾಗಿನ ಕಾಲದವ್ರು ಹೆಂಗೆ ಓಡಿಸ್ತಿದ್ರು, ಸೊ ಆ್ಯಂಡ್ ತಾತಂದ್ರು ಆ್ಯಂಡ್ ನಮ್ಮ ಅಪ್ಪಾಜಿ ಕಾಲದಲ್ಲಿರುವಂಥ ಗಾಡಿಗಳಿದೆಲ್ಲ, ಸೊ ಇದನ್ನ ಇವಾಗ ಆ್ಯಂಟಿಕ್ ಗಾಡಿಯಾಗಿ ಫೋಟೋಶೂಟಿಗೆ ಯೂಸ್ ಮಾಡ್ತಾವ್ರೆ ನೋಡ್ರಿ. ಅವಾಗಿನ ಗಾಡಿಗಳಲ್ಲಿ ಎಷ್ಟು ಚೆನ್ನಾಗಿ ಟೆಕ್ನಾಲಜಿ ಯೂಸ್ ಮಾಡಿ ಇರುವಂಥ ಸ್ಪೇಸಲ್ಲೇ ಈ ಒಂದು ಸ್ಪೇರ್ ವೀಲ್ನ ಬರೋ ಥರ ಮಾಡ್ಬಿಟ್ಟವ್ರೆ. ಇವಾಗಿನ ಗಾಡಿ ನಮ್ಗೆ ಏನಾರು ಪಂಚರ್ ಆಯಿತು ಅಂದರೆ, ಗಾಡಿ ಏನಾರು ವೀಲ್ ಏನಾರು ಅಲೈನ್ಮೆಂಟ್ ಏನಾರು ಪ್ರಾಬ್ಲಮ್ ಆಗಿ ಏನಾರು ನಿಂತ್ಕೊಂತು ಅಂತಂದರೆ ನಟರಾಜ ಸರ್ವಿಸೇನೆ ತೆಗೆಸ್ಕೊತವ್ರೆ. ನಾವು ಟ್ರೈ ಮಾಡೋಣ. ಈ ಫೋಟೋ ಹೆಂಗ್ ಬಂದಿದೆ ಅಂತ ಹೇಳಿ ಹಾಕ್ತೀನಿ. ಫೋಟೋ ತೆಗ್ಸ್ಕೊಳಕ್ ಬ್ರೋ, ಇದು ವ್ಲಾಗ್ ಮಾಡಿ ಹಂಗೆ ಹಿಡ್ಕೊಳ್ಳಿ. ಯಾವ ತರ ಬಂದಿದೆ ಅಂತ ಹೇಳಿ ಡಿಸ್ಪ್ಲೇದಲ್ಲಿ ಹಾಕ್ತೀನಿ. ನೀವು ಫೋಟೋ ತೆಗ್ಸ್ಕೊಂಡ್ರಾ? ಇವ್ರು ತೆಗ್ಸ್ಕೊಂತಿರ್ತಾರಲ್ಲ, ಹೌದಲ್ಲ? ನಂದು ಒಂದು ಫೋಟೋ ಇಲ್ಲ. ಇದು ನೋಡ್ರಿ, ಮೂರ್ ಕಾರಿಡೋರ್ ಫೋಟೋ ಇಟ್ಟಿಲ್ಲ ಅಂತೆ. ಒಂದು ಫೋಟೋ ಇಲ್ಲ ನಂದು ಇದುವರೆಗೂ. ಇವನ್ ಬೇಕಾದ್ರೆ ತುಂಬಾ ರೀಲ್ಸ್ ಮಾಡಿ ಹಾಕ್ಸಿದೀನಿ. ಎಷ್ಟು ಆಗಿಲ್ಲ, ಎಣ್ಣೆ ಆಗಿರೋ ಸ್ಟೋರಿ ತೆಗಿಲ್ಲ. ಹಲೋ ಹೇಳಮ್ಮ. ಓಕೆ ವೀಕ್ಷಕರೇ, ಈ ಗಾಡಿಯ ಮೆಕ್ಯಾನಿಸಮ್ನ ಟೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಬನ್ನಿ ಈ ಗಾಡಿನ ಟೆಸ್ಟ್ ಮಾಡೋಣ. ನೋಡಿ, ಇದು ನಾನು ನಾರ್ಮಲ್ ಗಾಡಿ, ನೀವು ಗಾಡಿ ಹಿಂಗೆ ಸ್ಟ್ಯಾಂಡ್ ತೆಗೆದು ಬಿಟ್ರೆ ಒಂದ್ ಕಡೆ ಸ್ಟ್ರೈಟ್ ನಿಲ್ಲುತ್ತೆ. ಬಟ್ ಈ ಗಾಡಿ ಬಿಟ್ರೆ ರೈಟ್ ಸೈಡ್ಗೆ ಬೀಳಕ್ಕೆ ಹೋಗುತ್ತೆ. ಏನಕ್ಕೆ ಅಂತಂದ್ರೆ ಇದ್ರದ್ದು ಆಲ್ಮೋಸ್ಟ್ ಇಂಜಿನ್ ರೈಟ್ ಸೈಡ್ಗೆ ಇರುತ್ತೆ. ಅದಕ್ಕೋಸ್ಕರ ನಮ್ಮ ಮನೆ ಹತ್ರ ಒಂದು ಅಂಕಲ್ ಹತ್ರ ಈ ಥರದೊಂದು ಗಾಡಿ ಇತ್ತು. ಸೊ ಅಂಕಲ್ ಗಾಡಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫುಲ್ ರೈಟ್ ಸೈಡಿಗೆ ಬಾಗಿಸ್ಬಿಟ್ಟು ಗಾಡಿನ ಸ್ಟಾರ್ಟ್ ಮಾಡ್ತಿದ್ರು. ನಾನು ಏನಕ್ಕೆ ಅಂತೇಳಿ ಸಿಕ್ಕಾಬಟ್ಟೆ ಡೌಟ್ ಇತ್ತು ನನಗೆ. ಸೊ ಇದು ಪೆಟ್ರೋಲ್ ಏನು ಹಾಕಿರ್ತೀರಲ್ಲ, ಮತ್ತೆ ಏನು ಆಯಿಲ್ ಏನು ಹಾಕಿರ್ತೀರಲ್ಲ, ಅದೆಲ್ಲ ಕಾಂಬಿನೇಷನ್ ಅಲ್ಲಿ ಸಿಗ್ಲಿ ಅಂತೇಳಿ ಅದನ್ನ ಟೆಕ್ನಿಕ್ ಯೂಸ್ ಮಾಡ್ತಿದ್ರು. ಸೊ ಅದನ್ನ ಇವಾಗ ನಾವು
ಟೆಸ್ಟ್ ಮಾಡೋಣ. ಈ ಗಾಡಿನ ಓಡಿಸ್ಬಿಟ್ಟು ನೋಡೋಣ. ಬ್ರೇಕ್ ಇಲ್ಲ ಬ್ರೋ, ಕಾಲಲ್ಲಿದೆ ನೋಡಿ ವೀಕ್ಷಕರೇ ಬ್ರೇಕ್. ಇದು ಕಾಲಲ್ಲಿ ಬ್ರೇಕ್ ಕಾರಿಗೆ ಮಾತ್ರ ಇರುತ್ತೆ, ಆದ್ರೆ ಇಲ್ಲಿ ಅಲ್ಲಿದೆ. ಓಕೆ, ಸ್ಟಾರ್ಟ್ ಮಾಡೋಣವಾ? ಜೈ ಮಕ್ಕಳಮ್ಮ. ಸ್ಟಾರ್ಟ್ ಆಗೇ ಬಿಡ್ತು. ನೋಡೋಣ ಒಂದು ರೌಂಡ್ ಯಾವ ತರ ಇರುತ್ತೆ ಅಂತ. ಹತ್ರ ಬನ್ನಿ ಗೈಸ್. ನಾವು ನಾರ್ಮಲ್ ಬೈಕಿಗೆಲ್ಲ ನೀವು ಕಾಲಲ್ಲಿ ಗೇರ್ ಹಾಕ್ತೀವಿ. ಸೊ ಇಲ್ಲಿ ನೋಡಿ, ಗೇರ್ ಕೈಯಲ್ಲಿದೆ, ಬ್ರೇಕ್ ಕಾಲಲ್ಲಿದೆ, ಉಲ್ಟಾ ವೈಸ್ ವರ್ಸ. ಹೋಗೋಣ ಬನ್ನಿ ಇವಾಗ. ಕಾಲಲ್ಲಿ ಬ್ರೇಕ್ ಹಿಡಿಯೋಕೆ ಒಂಥರ ಹಿಂಸೆ ಅನ್ಸುತ್ತೆ. ಏನಕ್ಕೆ ಅಂತಂದ್ರೆ ನಮಗೆ ಅಭ್ಯಾಸ ಇರೋದಿಲ್ಲ. ಸೊ ಹಂಗಾಗಿ ಇದ್ರದ್ದು ನೀವು ಇಂಜಿನ್ ಏನಾದ್ರು ಆಫ್ ಮಾಡಬೇಕು ಅಂತಂದ್ರೆ ಇಲ್ಲಿದೆ ನೋಡಿ ಇದ್ರದ್ದು. ಎಲ್ಲಿ? ಓ, ಈ ಗಾಡಿಯಲ್ಲಿ ಇಲ್ಲಿದೆ ನೋಡಿ. ಒಂದೊಂದು ಚೇತಕಲ್ಲಿ ಒಂದೊಂದು ಕಡೆ ಕೊಟ್ಟಿದ್ದಾರೆ. ಅಂಡ್ ಇದರಲ್ಲಿ ನಿಮ್ಗೆ 4 ಗೇರ್ ಬರುತ್ತೆ. 4 ಗೇರ್ ತಾನೆ ಇಗ್ನಿಷನ್ ಆಫ್ ಮಾಡಬೇಕು ಅಂತಂದ್ರೆ ಇಲ್ಲಿದೆ ನೋಡಿ. ಇದನ್ನ ಬಟನ್ ಆಫ್ ಮಾಡಿದ್ರೆ ನಿಮ್ಗೆ ಇಗ್ನಿಷನ್ ಕಂಪ್ಲೀಟ್ಲಿ ಆಫ್ ಆಗುತ್ತೆ. ಗಾಡಿ ನಿಮ್ಗೆ ಕಂಟ್ರೋಲಿಗೆ ಸಿಗುತ್ತೆ. ಓಕೆ ಓಕೆ ಓಕೆ, ಬನ್ನಿ ಗೈಸ್ ಓಡಿಸೋಣ. ಅಷ್ಟೊಂದು ಜೋರಾಗೇನು ಹೋಗಲ್ಲ ಇದು ಫುಲ್ಲು. ಅಷ್ಟೊಂದು ಜೋರಾಗೇನು ಹೋಗಲ್ಲ ಇದು, ಫುಲ್ ಸ್ಲೋ ಆಗಿ ಹೋಗುತ್ತೆ. ಫ್ಲಾಶ್ ಬ್ಯಾಕ್. ಇದಕ್ಕಿಂತ ಫಾಸ್ಟಾ? ಅಂಡ್ ಒಂದು ಒಳ್ಳೆ ಫೀಲ್ ಬರುತ್ತೆ ನಿಮ್ಗೆ. ಹಳೆ ಗಾಡಿ ಮೇಲೆ ಕೂತಿದ್ದೀನಿ ಅನ್ನೋ ತರ ಒಂದು ಒಳ್ಳೆ ಫೀಲ್ ಬರುತ್ತೆ. ಎಲ್ಲಿ ಗಾಡಿ ನಿಂತೋಗ್ಬಿಡುತ್ತೆ ಅನ್ನೋ ಒಂದು ಫೀಲ್ ಬರುತ್ತೆ ನಮಗೆ. ಸೈಕಲ್ ಓವರ್ಟೇಕ್ ಹೊಡಿತೈತಲ್ಲಪ್ಪ ಸರ್, ಸ್ವಲ್ಪ ಬೇಗ ಹೋಗಿ ಸರ್. ನಾನು ಎಷ್ಟೇ ಜೋರಾಗಿ ಟ್ರೈ ಮಾಡಿದ್ರು ಇದು ಇಷ್ಟೇ ಜೋರಾಗಿ ಹೋಗ್ತಾ ಇರೋದು. ಫುಲ್ ರೈಸ್ ಮಾಡಿದ್ದೀನಿ ನೋಡಿ ನಾನು. ಇಷ್ಟೋ ತನಕ ನಾವು ಈ ಒಂದು ಗಾಡಿಗಳನ್ನೆಲ್ಲ ವಿಡಿಯೋ ಮಾಡೋಕ್ಕೆ ಅಂತ ತೊಗೊಂಬಂದಿದ್ದು. ಸೊ ವಿಡಿಯೋ ಎಲ್ಲ ಆಗಿದೆ. ಸೊ ಒಂದು ಗಾಡಿನ ಪಾರ್ಕ್ ಮಾಡಬೇಕು. ಆ್ಯಂಡ್ ಅಲ್ಲಿರುವಂಥ ಚೇತಕ್ ಗಾಡಿಗಳನ್ನು ತೊಗೊಂಬಂದು ಅವ್ರದ್ದು ಏನು ಪಾರ್ಕಿಂಗ್ ಇದೆ ಅಲ್ಲಿ ಬಿಟ್ಬಿಡ್ಬೇಕು. ಸೊ ಇವಾಗ ನಮ್ದೆಲ್ಲ ಕೆಲಸ ಆಯಿತು, ನಾವು ಹೋಗೋಣ ಬನ್ನಿ. ಒಂದು ಲೈಕ್ ಕೊಟ್ಟು ಫಾಲೋನು ಮಾಡಿಬಿಡಿ.